ಇನ್ನ ಹೊಡಿಬೇಕಾ ಅಪ್ಪಾಜಿ ಕಾಲಿನ? ಅಲ್ಲೇ ಬರಲ್ಲ ನಾನು? ಆಯ್ತು, ಅಲ್ಲೇ ಬರ್ತೀನಿ. ಬೆಳಗ್ಗೆನೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಕಾಫಿಗೆ ಇಟ್ಟಿದ್ದೀನಿ ಒಂದು ಕಡೆ ಡಿಕಾಕ್ಷನ್ ಇಟ್ಟಿದ್ದೀನಿ. ಇವಾಗ ಅಪ್ಪಾಜಿ ಎಳ್ನೀರು ಕಿಚ್ಕೊಡ್ತಾ ಇದ್ದಾರೆ, ಕುಡಿಯೋಣ ಬನ್ನಿ. ಒಳ್ಳೆನೇನು ಹಾಕಿದ್ರಲ್ವಾ ಗೊತ್ತಿಲ್ಲ, ಕೇಳಬೇಕು ಗ್ಯಾರಂಟಿನ. ಕುಡ್ಕೊಂಬಂದೆ. ಇವಾಗ ಕಾಫಿ ರೆಡಿ ಮಾಡ್ತಾಯಿದ್ದೀನಿ. 4 ಇಟ್ಟಿದ್ದೀನಿ. ಒಂದು ಕಡೆ ರೋಸ್ಟು, ಒಂದು ಕಡೆ ಕಾಫಿ ಡಿಕಾಕ್ಷನ್ನು. ಹೆಂಗೈತೆ? ಗಮ್ಮಂತ ಇಲ್ಲ ಅಂತ ಹೇಳ್ಬೇಕು. ವಾಸನೆ ಹೊಡಿತಾ ಇಲ್ಲ, ಗಮ್ಮಂತೈತೆ ಅಂತ. ವಾಸನೆ ಹೊಡಿತೈತಂತೆ. ವಾಸನೆ ಏನು ಬೇಬಿ? ವಾಸನೆ ಬೇಬಿ ಏನದು? ಹಾಂ, ಹಂಗಂತ ಹೇಳ್ಬೇಕು. ರಕ್ಷಿ ಸಿಲಿಂಡ್ರ್ ಅಲಾಡ್ಸ್ಬಿಡು ಬೈ ಕಡೆ. ಇಲ್ಲಿ ಹೋಗಲ್ಲ, ಕುತ್ಕೊಳ್ತೀನಿ. ತಿಂಡಿ ಎಲ್ಲ ತಿನ್ಕೊಂಡು ಚೌಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಚಪ್ರದ ಕೆಳಗಡೆ ಒಂದಷ್ಟು ಶಾಸ್ತ್ರನ ಮಾಡ್ತಾರೆ. ಅಂದರೆ ಎಣ್ಣೆ ನೀರು ಹಾಕ್ತಾರೆ. ಅದನ್ನು ಮಾಡೋದಕ್ಕೆ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀವಿ. ಮೇಘು ಅಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು. ನೈಟು ನಾವು ಮೆಹಂದಿ ಹಾಕ್ಸ್ಕೊಂಡು ಮಲ್ಕೊಂಡಾಗ ಟೈಮ್ ಬಂದು 12:15 ಅಂತ ಅನಿಸುತ್ತೆ. ತುಂಬ ಲೇಟ್ ಆಗಿಬಿಡ್ತು. ಮನೆ ತುಂಬ ಹೆಣ್ಮಕ್ಳು ಎಲ್ಲರೂ ಬಿಡಿಸ್ಕೋಬೇಕು ಅಂದರೆ ಟೈಮ್ ಆಗುತ್ತಲ್ವ. ಈ ರೀತಿ ಹಾಕಿದ್ರು ಚಪ್ರನ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದಕ್ಕೆ ಒಂದೇ ಒಂದು ರೆಡ್ ಕಲರ್ ಥರ ಕಾಂಬಿನೇಷನ್ ಮಾಡಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಮನೆಗೆ ಫುಲ್ಲು ಲೈಟಿಂಗ್ಸ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಕೆಲವೊಂದು ಸರಿ ಫಂಕ್ಷನ್ ಮಾಡ್ಬೇಕಾದ್ರೆ ನಮ್ಮ ಮನೆಗೆ ನಾವು ಯಾವ ರೀತಿ ಡೆಕೋರೇಟ್ ಮಾಡಿಸಿರ್ತೀವೋ ಅದನ್ನು ನಾವು ನೀಟಾಗಿ ನೋಡೋಕ್ಕಾಗಿರೋದೇ ಇಲ್ಲ. ಅದೆಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅನ್ಕೋತೀವಿ, ಅಯ್ಯೋ ನಾವು ನೀಟಾಗಿ ಏನೂ ಅಬ್ಸರ್ವೇ ಮಾಡಲಿಲ್ಲ ಅಲ್ವಾ ಅಂತ. ಅದೇ ರೀತಿ ಆಗಿತ್ತು ನಮ್ಮ ಮನೇಲೂ. ಇವರೆಲ್ಲ ತುಂಬ ಸ್ಮಾರ್ಟ್ ಗೈಸ್, ಅದಕ್ಕೆ ಇವರಂತೂ ಒಂದು ವಿಡಿಯೋ ಮಾಡೋಕ್ಕೆ ತುಂಬಾ ಟೆಕ್ ತಗೋತಿದ್ದಾರೆ ಗೈಸ್. ಇವ್ರು ಸರಿ ಇಲ್ಲ ಗೈಸ್. ಅದ್ರಲ್ಲಿ ಇವಳು ಒಬ್ಳು ನಮಗೆ ಮೇಲ್ಗಡೆ ಅವ್ರು ಬಂದ್ರೆ ಸ್ನಾನಕ್ಕೆ ಹೋಗು. ಮಿಷಿನ್ ಮೇಲೆ ಅಡ್ಡಬೇಕು. ನಿನ್ನ ಕವರೊಳಗೆ ಕಳಸ ಪೂಜೆ ಮಾಡಿ. ಸ್ವಲ್ಪ ಈ ಕಡೆ ಕ್ರಾಸ್ ಆಗಬೇಕು. ಹುಡುಗಿ ಮಾಡ್ಬೇಕಾದ್ರೆ ಈ ಕಡೆ ಸ್ವಲ್ಪ ಕ್ರಾಸ್ ಆಗಬೇಕು ಮಾಡಿ. ಕಡಿಗೆ ನೋಡ್ರಿ, ಅಕ್ಷತೆ ಇಡ್ರಿ, ಚೆನ್ನಾಗಿ ಕಾಣಿಸ್ತದೆ. ಬೈಲೆಲ್ಲ ಕೊಟ್ಟಡಗದಲ್ಲ ಇಡಕೈತೇವೆ ಇಡಕೈತೇವೆ. ಸುಮ್ಮನೆ ಸ್ವಲ್ಪ ತಡ್ಕಂಗಿ ಅದು ಜಾರ್ಕೊಂತಾರೆ ಬಿಡಿ. ಅದು ಕೂದು ತೇಳು ಸ್ವಲ್ಪ ಸೈಜ್ ಹಿಂದೆ ಎಳ್ಕೊಂಡ್ಬಿಡ್ತಾರೆ. ಇಶು ನನ್ನ ಮಕ್ಕ ಉರಿಸ್ತಾ ಇದ್ದೀನಿ. ಬೆವತಿ ಇಲ್ಲಿ ಫ್ಯಾನ್ ಹಾಕಿ ಹೋಗ್ತಾರೆ. ಒಂಚೂರು ಈ ಕಡೆಗೆ ಬರಮ್ಮ. ನೀವು ಯಾವ ಕಲರ್ ಇದ್ರೂ ಅದೇ ಕಲರ್ ತೋರಿಸ್ತೀವಿ ಪಕ್ಕ. ಏನಂತ ಗೊತ್ತವ್ರಿಗೆ. ನೀವೆಲ್ಲ ನೆನೆ ಏನೇನು ಹೇಳಿದ್ರು. ಕ್ಯಾಮ್ರಾ ಕೊಟ್ರು ಅಂತ ಹೇಳ್ತೀವಿ, ಕ್ಯಾಮ್ರಾ ಕೊಟ್ರೆ ಅಂತ ಹೇಳು. ನೀವೇನಿಲ್ಲ ಅದನ್ನ ಬಿಡ್ಲಿಕ್ಕೆ ಇಲ್ಲೇ ಹೋಗ್ಬೇಕಲ್ಲ. ಆ ತಲೆ ಮೇಲೆ ಒಂದಿಲ್ಲ ಕಟ್ತಾಳೆ. ತಗೋತಾರೆ ನಿಮ್ಮ ಮನೆಗೆ ನೀವು ಕೊಡೋದು ಅವ್ರ ಮನೆಗೆ ಪೂಜೆ ಸಾಮಾನು ಏಮಂದು ಸಾತ ಇಲ್ಲ ಸಾತ ಚೋಟು
ಬನ್ನಿ ಬಿಡಿ ಚೌಟ್ರಿಗೆ ಹೋಗಿ ಏನು ಇಂಪಾರ್ಟೆಂಟು ಬಾ ನೀವು ಮನೆ ಹತ್ರ ಹೋಗ್ತೀರಾ ನಾವು ಹಂಗಾರೆ ಹೋಗ್ಬಿಟ್ಟು ಬೇಗ ಒಂದು 6 ಗಂಟೆ 6:30 ಗಾಡಿ 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 ನಾನು ಬೆಳೆಸೆ ಕಡೆ ಕಟ್ಟಾಗ್ಬಿಟ್ಟು ಬಟ್ ನನಗೆ ಬೇಬಿ ನೇಲ್ಸ್ ಇಷ್ಟ ಚಿಂಟು ಟಿಶ್ಯೂನೇ ಎತ್ಕೊ ಬಂದಿರು. ಮೇಗುನ ಇವಾಗ ಮನೆಯಿಂದ ಚೌಟ್ರಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು, ಹಳೆಬುರಮ್ಮನ ದೇವಸ್ಥಾನನೂ ಮತ್ತು ಈಶ್ವರನ ದೇವಸ್ಥಾನ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇವಾಗ ಚೌಟ್ರಿಗೆ ಬಂದ್ವಿ. ಬಂದು ಮೇಗುನ ರೂಮ್ ಒಳಗಡೆ ಬಿಟ್ಬಿಟ್ಟು ಇವಾಗ ಗಂಡು ಕರ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಬರುವಷ್ಟರಲ್ಲಿ ಪಾಪ ಗಂಡವರು ಬಂದು ಒಂದು 1/2 hour ಏನೋ ಆಗಿತ್ತು. ಪಾಪ ಅವರು ವೆಯ್ಟ್ ಮಾಡ್ತಾಯಿದ್ರು. ಅಲ್ಲ ಈ ಫಸ್ಟ್ ಹಂಗಿರ್ಲಿ, ಆಮೇಲೆ ಇವಾಗ ಗಂಟು ಕಳಸ ಇಟ್ಕೊಂಡು ಅಲ್ಲಿ ಕೂತ್ಕೊಳ್ಳ, ಹಿಂಗೆ ಕೂತ್ಕೊಳ್ಳ, ಹಿಂಗೆ ಕುಂದಿಸ ನಮ್ಮ ಈ ಕಡೆ ರಾಜು ರಾಜು ಕೈ ಕಲಿ ಕೂಡ ಹಂಗಿಟ್ಕೋ ಹಂಗಿಟ್ಕೋ ಅಲ್ಲಿ ನೋಡು. ಅವ್ರು ಗ್ಯಾರಂಟಿ ನೀನು ಮಾಡ್ರಿ, ಅವ್ರು ಇಬ್ಬರು ನೀವು ಮಾಡ್ರಿ.
ಲಾಗಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಕಳಶ ಪೂಜಾ ಆದರ್ಶೆ ಇತಿ ಸಂಕಲ್ಪ್ಯ ಎಲ್ಲ ಗಂಗೆ ಮೇಲೆ ವೆಂಕಟ ಮೇಲೆ ಆಯಾಂತಮ್ಮ ಶಾಂತಂ ಕ್ಷೇಕಾರಕಃ ಗಂಗೆ ಚಮನೆ ಚೈವ ಗೋದಾವರಿ सरस्वती नर्मदा सिंधु कावेरी ओम भोः गायत्री ओम भोः सावित्री ओम स्वाहा तांबूलं समर्पयामि अंदरिके नीरु आदरणीयं समर्पयामि तಟ್ಟೆವನ್ನು ರೆಡಿ ಮಾಡ್ಕೊಂಡವರಾ 5 ಜನಕ್ಕೆ ಕೊಟ್ಬಿಟ್ಟು ತಾಂಬೂಲ ಕೊಟ್ಬಿಡಿ ಅಷ್ಟೇ ಅವರಿಗೆ ಅಣ್ಣರಿಗೆ ಬರೀ ಗಂಧ ಇಟ್ಬಿಡು ಅದ್ರ ಮೇಲೆ ಅಕ್ಷತೆ ಕಾಳು ಇದೆ ಅಕ್ಷತೆ ಕಾಳು ಅದ್ರ ಮೇಲೆ ಅಕ್ಕ ನೀರು ಅದನ್ನು ಬಿಡಿ ಇಲ್ಲಿ ಅಲ್ಲಿ ಹಾಕ್ಬಿಡು ಒಬ್ಬರು ಮೇಲೆ ಎತ್ಕೊಳ್ಳಿ ಒಂದು ರೌಂಡು ಈಗ ನೀರು ಕೊಟ್ಟು ಈಗ ಮತ್ತೆ ಒಂದು ರೌಂಡ್ ಜೋರಾಗಿ ಹಾಕಿ ಊಟ ಮಾಡಿಲ್ಲ ಬೆಳಗ್ಗೆ ಟಿಫನ್ ಮೂರು ಏಟ್ ಆಗ ಒಬ್ಬೊಬ್ರು ಹಾಕಿ ಕರೆಕ್ಟ್ ಆಗಿ ಪೊಂಗಲ್ ರೆಡಿ ಆಗಬೇಕು ಬಿಡಿ ಅಕ್ಕ ಸಾಕು ಕೊಟ್ಟೈತೆ ಪೊಂಗಲ್ ಬರ್ತಾನೆ ತೂಕ ಇಲ್ವಲ್ಲ ನೋಡ್ರೆ ನಾನು ಕುಟ್ರಿ ನೀಗಿಟ್ಟು ನೋಡೋಣ 1948ನೇ ಶ್ರೀ ಪರಗ್ರಹ ಭಾವಗ್ರಹ ಜಗ್ನೋಪರತ್ತ ಸಂಭಾವಿತ ದುಷ್ಟಾರಿಷ್ಟ ದುಶ್ಶಕ್ತಿ ದುಸ್ವಪ್ನ ದಾರಿದ್ರ್ಯ ನಿವಾರಣ ಪೂರ್ವಕ ವಲ್ಮಿಕ ಚೇತನ ವೃಕ್ಷಚೇತನ ವ್ಯಕ್ತಿಗರ್ಭ ಪ್ರತಿಬಂಧಕ ದೋಷ परमेश्वर प्रीत्यर्थम मन देवता ओम श्री प्रत्यक्ष ज्योतिर् महालक्ष्मी देवता पूजां चक्रमकर सिद्धि संकल्प्याम ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಸ್ಟೇಜ್ ಮೇಲೆ ನೀವು ಹೋಯ್ತೀರ ನಾವು ಹೋಗ್ಬೇಕಾ
ರಕ್ಷಿ ನೋಡೋ ಅವ್ರು ನಗ್ಬೇಕಾಗಿ ವಿನಂತಿ. ರಕ್ಷಿತ್ ಅವ್ರ ಫೋಟೋಶೂಟ್ ನಡೀತಾ ಇದೆ ಇವಾಗ. ನಗಿ ನಗಿ ಪ್ಲೀಸ್, ಸ್ಮೈಲಿಂಗ್. ಗಂಡು ನೋಡಿ, ಗಂಡು. ನಾನು ಮಂತ್ರಿ ಎಲ್ಲ ಕಣು, ರಾಜ ಹೆಂಗ್ರಿ? ಜೋಶ್ ಜೋಶ್. ರಾಜ ಮಂತ್ರಿ ಎಲ್ಲ ರಾಜ ಹಾಕೊಂಡು ನೋಡ್ತಿಲ್ಲ ಆಮೇಲೆ. ಓಪನ್ ಓನಲ್ಲಿ ಅಳಿಯ ಬಂದ ಅಲ್ಲೋಡು, ಅಳಿಯ ಮಾಡ್ತಿರೋದು ಬಾಬು. Two, one, action. ತಿನ್ನೋ ಜಾಸ್ತಿ ತೋರಿಸ್ಬಾರ್ದು. ಹಂಗೆ ಮಾಡ್ತಾಳೆ ಕಡೆ ಕಡೆ ಯಾರು ರೆಡಿ 3, 2, 1 ಇರ್ತೀನಿ. ರೆಡಿ 3, 2, 1 ಸ್ಟಾರ್ಟ್. ಇವ್ರಿಗೆ ನೆಕ್ಸ್ಟ್ ಅವ್ರ ಹಸ್ಬೆಂಡ್ಗೆ. ಹಾಂ, ಅಲ್ಲ 3, 2, 1 ಸ್ಟಾರ್ಟ್. ನಮ್ಮ ಮುದ್ದಾದ ಹೆಣ್ಮಕ್ಳು ಬೇಜಾರಾಗ್ತಾರೆ. ಇದೆಲ್ಲ ಕ್ಯಾಮ್ರಾಮನ್ ಹೇಳ್ಕೊಡ್ತಿರೋದು, ಆಮೇಲೆ ವಿಚಾರಿಸ್ಕೊಳ್ಳಿ. The stage is yours, guys. Okay. ನಾನು ಮದುವೆ ಆಗೋ ಹುಡುಗನ ಹುಟ್ಟಮ್ಮ, ನಮ್ಮ ಮನೆಗೆಲ್ಲ ಕೊನೆಯ ಚಿಕ್ಕ. ಓಕೆ, ಬಾಯ್. ಡ್ಯಾನ್ಸ್ ಆಡಿ ಕುಣಿದು ಎಲ್ಲ ಆಯಿತು. ಇವಾಗ ಬಳೆ ಶಾಸ್ತ್ರಕ್ಕೆ ಮೇಘನ್ನು ಕೂರಿಸಿದ್ದೀವಿ. ಆಲ್ರೆಡಿ ಟೈಮ್ ಬಂದು 2 ಗಂಟೆ ರಾತ್ರಿ ಆಗಿತ್ತು ಅವಳು ಬಳೆ ಶಾಸ್ತ್ರ ಮಾಡಬೇಕಾದ್ರೆ. ಮದುವೆ ಒಂದೇ ಸರಿ ಮಾಡೋದಲ್ವ, ಪದೇ ಪದೇ ಮಾಡೋದಕ್ಕಾಗಲ್ಲ. ಆದಷ್ಟು ಎಂಜಾಯ್ ಮಾಡಲಿ ಅಂಥೇಳಿ ಆರಾಮಾಗಿ ಎಲ್ಲರೂ ಬಿಟ್ಬಿಟ್ಟಿದ್ರು. ತೆಂಗಿನಕಾಯಿ ಮಡಗಿದ್ದೀರಲ್ವ,
ಕಡೆ ನಾನು ಹೇಳಿಸ್ತೀವಿ ಪದ ಹೇಳಿಸ್ತೀವಿ ಪದ ಹೇಳಿ. ಯಾಕೆ ಇಂದಕ್ಕೆ ಬರ್ತೀನಿ ನೀನು? ಯಾಕೆ ಏಮಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಯ್ತಾವಳಲ್ಲ ಹಂಗೆ ಹೊದ್ಲು ಚೌಟ್ರಿಂದ. ಅಲ್ಲ ಇದು ಒಳಗಡೆ ತರಗಪ್ಪ ಸೀರೆ ಬಾಡ್ರಿ ಮಾತಾಡಿ ಮರೂನ್ ಕಲರ್ ಅಲ್ಲ ಮರೂನ್ ಅದು ಎಲ್ಲರದು ಆಯಿತು. ಇವಾಗ ನಾನು ಬಳೆ ತೋರಿಸ್ಕೊತಾ ಇದ್ದೀನಿ. ಚಿಕ್ಕಮ್ಮ ಪಾಪ ಬಳೆಯವ್ರಿಗೆ ಹೇಳ್ಬೇಕಾದಾಗ್ಲೇನೆ ನನಗೂ ಹಂಗಂತ ಹೇಳಿದರು, ನಿನಗೆ ಕರೆ ಬಳೆ ಅಲ್ವಾ ನಿಶು, ನನ್ನ ಕರೆ ಬಳೆಯನ್ನೇ ಹಾಕ್ಸ್ಕೊ ನೀನು, ನಾನು ಹೇಳಿದ್ದೀನಿ ಅವ್ರಿಗೆ ಅಂತ ಹೇಳಿಬಿಟ್ಟು ಪಾಪ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕಪ್ಪು ಬಳೆ ಹಾಕ್ಸ್ಕೊಳ್ಳೋದು ಅಂದರೆ. ಹಾಗಾಗಿ ನನ್ನ ಕೈ ತುಂಬ ಯಾವುದೇ ಮದುವೆಯಲ್ಲಿ ಅಂದರೆ ನಮ್ಮ ರಿಲೇಟಿವ್ ಮದುವೆ ಯಾವುದೇ ಇದ್ರೂ ನಾನು ಕೈ ತುಂಬ ಕರೆ ಬಳೆ ಹಾಕ್ಸ್ಕೊತೀನಿ. ಚಿಕ್ಕಮ್ಮರ್ಗೆ ಆಲ್ಮೋಸ್ಟ್ ಗೊತ್ತು ಅವ್ರಿಗೆ. ಬೇರೆ ಮದುವೆಗಳಲ್ಲೂ ನಾನು ಏನಾದರೂ ಎರಡು ತೋರಿಸ್ಕೊತಾ ಇದ್ದರೆ, ಇಲ್ಲ ನೀನು ಹಾಕಿಸ್ಕೊ, ಅವ್ರೇನಾದರೂ ಎಕ್ಸ್ಟ್ರಾ ಅಮೌಂಟು ಕೊಡಬೇಕು ಅಂತಂದರೆ ನಾನು ಪೇ ಮಾಡಿಸ್ತೀನಿ ಅಂತ ಪಾಪ ಎಷ್ಟೊಂದು ಸರಿ ಮಾಡಿಸಿದ್ದಾರೆ. ನನಗೆ ತುಂಬ ಇಷ್ಟ ಕರೆ ಬಳೆ ಹಾಕ್ಕೊಳ್ಳೋದು ಅಂದರೆ.